ತೀರದಲ್ಲಿ ನಸುಕಿನ ಜಾವದ ನಿಶಬ್ದವನ್ನು ಚೀರಿದ ಮಾರಕಾಸ್ತ್ರಗಳ ಸದ್ದು. ಕೇವಲ ದಿಟ್ಟಿಸಿ ನೋಡಿದ ವಿಚಾರಕ್ಕೆ ಯುವ ಟಮ್ ಟಮ್ ಚಾಲಕನ ಮೇಲೆ ಜೀವ ತೆಗೆಯುವ ಹಲ್ಲೆಯ. ಭೀಮಾ ತೀರದಲ್ಲಿ ಮತ್ತೆ ಆತಂಕ ಸೃಷ್ಟಿಸಿರುವ ಈ ಘಟನೆ ಸಂಪೂರ್ಣ ವರದಿ ಇಲ್ಲಿದೆ. ಕಲಬುರಗಿ ಜಿಲ್ಲೆಯ ದೇವರಗಣಪುರದಲ್ಲಿ 19 ವರ್ಷದ ದತ್ತು ಯಶವಂತ ಮಾಗಣಗೇರ ಎಂಬ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಭೀಕರ ಹಲ್ಲೆ ನಡೆಸಲಾಗಿದೆ. ಶುಕ್ರವಾರ ನಸುಕಿನ ಜಾವ ಸುಮಾರು 7:17ಕ್ಕೆ ಸಂಗಮ ರಸ್ತೆಯ ಅವಧೂತ್ ಆಶ್ರಮದ ಸಮೀಪದ ಈ ಘಟನೆ ನಡೆದಿದೆ. ವೃತ್ತಿಯಲ್ಲಿ ಟಮ್ ಚಾಲಕನಾಗಿರುವ ದತ್ತು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣ ಕಲಬುರಗಿ ಯುನೈಟೆಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯರ ಪ್ರಕಾರ ಅವರ ಸ್ಥಿತಿ ಚಿಂತಾಜನಕವಾಗಿದ್ದು ಬದುಕು ಸಾವಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಪ್ರಾಥಮಿಕ ಮಾಹಿತಿಯಂತೆ ಅದೇ ಗ್ರಾಮದ ಪ್ರಜ್ವಲ್ ಹಸ್ಮನಿ ಹಾಗೂ ಪ್ರೀತಮ್ ಹಸ್ಮನಿ ಎಂಬುವರು ದ್ವಿಚಕ್ರದ ವಾಹನ ಮೇಲೆ ಬಂದು ದತ್ತು ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದರೆಂಬ ಆರೋಪ ಕೇಳಿಬಂದಿದೆ. ಗಾಯಾಳು ನೀಡಿರುವ ಪ್ರಾಥಮಿಕ ಹೇಳಿಕೆಯ ಪ್ರಕಾರ ದಿಟ್ಟಿಸಿ ನೋಡಿದ ವಿಚಾರವೇ ಈ ದಾಳಿಗೆ ಕಾರಣ ಎಂದು ಹೇಳಲಾಗಿದೆ. ಆದರೆ ಘಟನೆ ನಿಖರ ಕಾರಣ ಪೊಲೀಸ್ ತನಿಖೆಯಿಂದಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಈ ಘಟನೆ ದೇವರಗಣಪುರದಲ್ಲಿ ಭಯದ ವಾತಾವರಣ ನಿರ್ಮಿಸಿದ್ದು ಪ್ರಕರಣದ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಬಂಧನಕ್ಕಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಭೀಮಾ ತೀರದಲ್ಲಿ ಮತ್ತೆ ನಡೆದ ಈ ರಕ್ತದ ಹಲ್ಲೆಯ ನಿಜವಾದ ಕಾರಣವೇನು? ಆರೋಪಿಗಳು ಯಾವಾಗ ಬಂಧನವಾಗುತ್ತಾರೆ? ಈ ಪ್ರಕರಣದ ಪ್ರತಿಯೊಂದು ಬೆಳವಣಿಗೆಯನ್ನು ವಾಯ್ಸ್ ಆಫ್ ಜನತಾ ನಿಮಗೆ ತಲುಪಿಸಲಿದೆ.